ಇದೆ. ಅದು ಚನ್ನಪಟ್ಟಣ ಬೈ ಎಲೆಕ್ಷನ್ನ ಬ್ಯಾಟಲ್ ಬಹಳ ಜೋರಾಗಿ ನಡೀತಾ ಇದೆ. ಎರಡೂ ಪಕ್ಷಕ್ಕೂ, ಮೈತ್ರಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಕೂಡ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಇದು. ರಾಜ್ಯದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ರಂಗೇರ್ತಾ ಇದೆ. 3 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಇದು. ಒಂದು ಸಂಡೂರು, ಇನ್ನೊಂದು ಬೊಮ್ಮಾಯಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ಮತ್ತೊಂದು ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಚನ್ನಪಟ್ಟಣ. ಈ 3ರಲ್ಲಿ ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಗೆದ್ದಂತಹ ಕ್ಷೇತ್ರ. ಈಗ MP ಎಲೆಕ್ಷನ್ ಅಲ್ಲಿ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಅವರಿಗೂ ಸಹ ತಾನು ಕೇಂದ್ರ ಸಚಿವ, ಈ ಕ್ಷೇತ್ರವನ್ನ ತಾನು ಗೆಲ್ಲಲೇಬೇಕು ಅನ್ನೋ ಮನಸ್ಸಿದೆ, ಪ್ರಯತ್ನ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಕೂಡ ಬೆಂಗಳೂರು ಗ್ರಾಮಾಂತರ ಸೋತಿರೋದ್ರಿಂದ DK ಶಿವಕುಮಾರ್ ಈಗಾಗಲೇ ಆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಆ ಕ್ಷೇತ್ರವನ್ನ ತನ್ನದಾಗಿಸ್ಕೋಬೇಕು ಅಂತ ದೆಹಲಿಯಲ್ಲಿ ಮೊನ್ನೆ ಹೈಕಮಾಂಡ್ ಭೇಟಿಯಾಗಿದ್ರು ಯೋಗೇಶ್ವರ್. ತಡರಾತ್ರಿ ಕುಮಾರಸ್ವಾಮಿ ಅವರ ಜೊತೆ CP ಯೋಗೇಶ್ವರ್ ಮೀಟಿಂಗ್ ಮಾಡಿದ್ದಾರೆ. ತನ್ನ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿದ್ದಾರೆ. ನಿಮ್ಮ ನೇತೃತ್ವದಲ್ಲೇ ಚುನಾವಣೆ ನಡಿಬೇಕು ಅಂತ CPY ಹೇಳಿದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರು ಹಾಗಾದ್ರೆ? ಬಹಳ ಜೋರಾದ ಲೆಕ್ಕಾಚಾರ ಇದೆ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಕಣದಲ್ಲಿರ್ತಾರಾ? JDS ಪಾಲಾಗತ್ತೆ ಚನ್ನಪಟ್ಟಣ. ಯಾಕಂದ್ರೆ ಸಂಡೂರು JDS ಪ್ರಾಬಲ್ಯ ಇಲ್ಲದ ಕ್ಷೇತ್ರ, ಹಾಗಾಗಿ ಬಿಜೆಪಿಗೆ ದಕ್ಕತ್ತೆ. ಮತ್ತೊಂದು ಕಡೆ ಶಿಗ್ಗಾವಿ ಬಂದು ಬೊಮ್ಮಾಯಿ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ, ಆ ಕಾರಣಕ್ಕಾಗಿ ಅಲ್ಲೂ ಬಿಜೆಪಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಗತ್ತೆ. ಇನ್ನುಳಿದಂತ ಒಂದು ಕ್ಷೇತ್ರ ಚನ್ನಪಟ್ಟಣ, ಅಲ್ಲಿ ಇದ್ದಂತಹ ಶಾಸಕರು ಕುಮಾರಸ್ವಾಮಿ ಅವರಾಗಿದ್ರು, ಈಗ ಕೇಂದ್ರ ಸಚಿವರು, ಹಾಗಾಗಿ ಅಲ್ಲೂ ಕೂಡ JDSಗೆ ಸಿಗತ್ತೆ ಅಂತ CP ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ, ಹಾಗಾದ್ರೆ JDS ನಿಂದ ಸ್ಪರ್ಧೆ ಮಾಡ್ತಾರಾ? ದೆಹಲಿಯಲ್ಲಿ ಏನ್ ಮೀಟಿಂಗ್ ಆಯ್ತು? DCM DK ಶಿವಕುಮಾರ್ ಬಹಳ ಆಕ್ಟಿವ್ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. 15 ದಿನದಲ್ಲಿ ಸಾಕಷ್ಟು ಬಾರಿ ಚನ್ನಪಟ್ಟಣಕ್ಕೆ ಹೋಗಿ ಬಂದಿದ್ದಾರೆ. ಚನ್ನಪಟ್ಟಣದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಜನರ ಜೊತೆ ಬೆರೀತಾ ಇದ್ದಾರೆ, ಜನರ ಸಮಸ್ಯೆಯನ್ನ ಕೇಳಿಸ್ಕೊತಾ ಇದ್ದಾರೆ, ಪರಿಹಾರವನ್ನ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಎಲ್ಲ ಕಾರಣಕ್ಕೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾರು ಅಭ್ಯರ್ಥಿ? DK ಶಿವಕುಮಾರ್ ಅಭ್ಯರ್ಥಿ ಆಗ್ತಾರಾ? ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ DK ಸುರೇಶ್ ಅಭ್ಯರ್ಥಿ ಆಗ್ತಾರಾ? ಬೆಂಗಳೂರು ಗ್ರಾಮಾಂತರ ಸೋತಿರೋದ್ರಿಂದ ಅವರೇನಾದ್ರೂ ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರಾ? ಅದ್ರ ಬಗ್ಗೆನೂ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಅಚ್ಚರಿ ಅಭ್ಯರ್ಥಿ ಹಾಗಾದ್ರೆ ಕಣಕ್ಕಿಳಿತಾರಾ? ಅದ್ರ ಬಗ್ಗೆನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ ಅದು ಬಹಳ ಜೋರಾಗಿ ಈಗ ಸದ್ದು ಮಾಡ್ತಾ ಇದೆ. ರಾಮನಗರ ಹಾಗೆ ನೋಡಿದ್ರೆ ಜಿಲ್ಲೆಯಲ್ಲಿ ಮಾಗಡಿ ಆಗಿರ್ಬೋದು, ಕನಕಪುರ, ರಾಮನಗರ ಈಗಾಗಲೇ ಕಾಂಗ್ರೆಸ್ ಪಾಲಾಗಿದೆ. ಚನ್ನಪಟ್ಟಣ ಒಂದು ನಾವು ಪಡ್ಕೊಂಡ್ಬಿಟ್ರೆ ಕ್ಲೀನ್ ಸ್ವೀಪ್ ಮಾಡಿದ ಹಾಗೆ ಅನ್ನೋದು DK ಶಿವಕುಮಾರ್ ಲೆಕ್ಕಾಚಾರ, ಕಾಂಗ್ರೆಸ್ನ ಲೆಕ್ಕಾಚಾರ. ಆದ್ರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದ್ರ ಬಗ್ಗೆ ದೆಹಲಿಯಲ್ಲಿ ಒಂದು ಚರ್ಚೆ ಆಗತ್ತೆ. CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಏನ್ ಚರ್ಚೆ ನಡೆಸಿದ್ರು ಇದ್ರ ಬಗ್ಗೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳು ಕೂಡ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗತ್ತೆ CPY ಮತ್ತು HDK. ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಏನ್ ಚರ್ಚೆ ನಡೆಸಿದ್ರಂತೆ? ಶ್ವೇತಾ, ಕಳೆದ ರಾತ್ರಿ ಹೆಚ್ಚು ಕಡಿಮೆ 7-7:30 ಹೊತ್ತಿಗೆ ಕುಮಾರಸ್ವಾಮಿ ಅವರು ದೆಹಲಿಗೆ ಬಂದರು, ಅವರ ಭದ್ರಾವತಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು. ಸೊ ಅಷ್ಟೊತ್ತಿಗಾಗಲೇ CP ಯೋಗೇಶ್ವರ್ ಅವರು ಕೂಡ ಬಂದರು. ಬಂದ ಕೂಡಲೇ ಅವರ ಇಬ್ಬರ ನಡುವೆ ಸುಮಾರು ಒಂದು ಅರ್ಧ ಗಂಟೆಯ ಹೊತ್ತು ಚರ್ಚೆ ನಡೆದಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಈ ಸಂದರ್ಭವನ್ನು ನೋಡಿದಾಗ ಚನ್ನಪಟ್ಟಣದಲ್ಲಿ ಆ ಕಡೆ DK ಶಿವಕುಮಾರ್ ಅವರ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಲ್ಲಿ ಏನಾದರೂ ಸರಿ ನಾವು ಆಡಳಿತ ಪಕ್ಷವಾಗಿರುವ ಕಾರಣಕ್ಕೆ ನಾವೇ ದಕ್ಕಿಸಿಕೊಳ್ಳಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಲೈನ್ ಆಗಿರುವ ಕಾರಣಕ್ಕೆ, ಜೊತೆಗೆ ರಾಮನಗರ ಜಿಲ್ಲೆ DK ಶಿವಕುಮಾರ್ ಅವರ ಜಿಲ್ಲೆ, ಹಾಗಾಗಿ ಇಲ್ಲಿ ಏನಾದರೂ ಸರಿ ನಾವು ಅಧಿಕಾರ ಹಿಡಿಬೇಕು ಅನ್ನುವಂಥ ರೀತಿಯಲ್ಲಿ ನಾನಾ ಪ್ರಯತ್ನಗಳು DK ಶಿವಕುಮಾರ್ ಮತ್ತು ಅವರ ತಂಡ ಮಾಡ್ತಾನೆ ಇದೆ. ಮೂರನೇದು ಇದು, ಇವತ್ತು ಸೇರಿದರೆ 4ನೇದು ಅಂತ ಅನ್ಸುತ್ತೆ. 4 ಬಾರಿ ಈಗ ಆಲ್ರೆಡಿ ಚನ್ನಪಟ್ಟಣಕ್ಕೆ ವಿಸಿಟ್ ಮಾಡ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ಒಂದು ರಾಜಕೀಯ ಚಟುವಟಿಕೆಗಳು ಶುರುವಾದ ಆಗಿದೆ ಅಂತ ಅಂದರೆ ಮತ್ತೊಂದು ಪಾಳೆಯದಿಂದಲೂ ಕೂಡ ರಾಜಕೀಯ ಚಟುವಟಿಕೆಗಳು ಶುರುವಾಗಬೇಕಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಈ ಇಬ್ಬರ ಭೇಟಿ, CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಭೇಟಿ, ಇದೇ ವಿಚಾರವಾಗಿ ಚರ್ಚೆ ಶುರುವಾಗಿರುವಂಥದ್ದು. ಬೈ ಎಲೆಕ್ಷನ್ಗೆ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ನಮ್ಮ ವೋಟ್ ಬ್ಯಾಂಕ್ ಎಲ್ಲಿದೆ ಅವನ್ನೆಲ್ಲವನ್ನು ಕೂಡ
ಕೂಡ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ನಮ್ಮ ನಾಯಕರನ್ನು ಕರೆದು ಮಾತನಾಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೇ ನಾವು ಹೇಳ್ಬೋದು. ಅದು CP ಯೋಗೇಶ್ವರ್ ಇರ್ಬೋದು ಅಥವಾ JDSನಿಂದ ಸ್ಪರ್ಧೆ ಇರ್ಬೋದು, ಯಾರೇನಿಲ್ಲಿ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಡುತ್ತೆ. ಹಾಗಾಗಿ ನಾವು ಸಿದ್ಧತೆಯನ್ನು ಈಗಲಿಂದಲೇ ಆರಂಭಿಸಬೇಕು ಅನ್ನುವಂಥದ್ದು CP ಯೋಗೇಶ್ವರ್ ಅವರ ಅಭಿಪ್ರಾಯ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈ ಎಲ್ಲ ಕಾರಣಗಳಿಂದಾಗಿ ಚನ್ನಪಟ್ಟಣ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾವುದೂ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಟಿಕೆಟ್ ಯಾರಿಗೆ ಸಿಗುತ್ತೆ, ಕಂಟೆಸ್ಟೆಂಟ್ ಯಾರು, ಅಭ್ಯರ್ಥಿ ಯಾರು ಅನ್ನೋದರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಬೇಕು. ಎರಡೂ ಪಕ್ಷದಲ್ಲೂ ಕೂಡ ಇದು ಬಹಳ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.